ಮನುಸಂಹಿತ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ವಿದ್ಯಾರ್ಥಿಗಳೇ, ಇಂದು ನಾವು 7ನೇ ತರಗತಿಯ ಅಧ್ಯಾಯ 1 ನಮ್ಮ ಸುತ್ತಲಿನ ದೊಡ್ಡ ಸಂಖ್ಯೆಗಳು ಎನ್ನುವ ಅಧ್ಯಾಯದ ಕುರಿತು ಸವಿವರವಾಗಿ ಈಗಾಗಲೇ ನಾವು ಸುವೇಗವನ್ನು ಕುರಿತು ಕಂಪ್ಲೀಟ್ ಆಗಿ ಅದರ ಪ್ರಶ್ನೋತ್ತರಗಳನ್ನು ನೋಡಿದ್ದೀವಿ. ಆಗ ನೀವು ಪಾಠದ ವಿವರಣೆಯನ್ನ ಹೇಳಿ ಅಂತೇಳಿ ಕೆಲವೊಬ್ರು ಕಾಮೆಂಟ್ ಅನ್ನು ಮಾಡಿದ್ರಿ. ವಿದ್ಯಾರ್ಥಿಗಳೇ, ಈಗ ನಾನು ಪ್ರತಿಯೊಂದು ಅಂಶಗಳನ್ನ ಡಿಟೇಲ್ ಆಗಿ ನಿಮ್ಗೆ ತಿಳಿಸುತ್ತಾ ಹೋಗುತ್ತೇನೆ. ಇಲ್ಲಿವರೆಗೂ ನಮ್ಮ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ಬನ್ನಿ, ನಮ್ಮ ಸುತ್ತಲಿನ ದೊಡ್ಡ ಸಂಖ್ಯೆಗಳು. ಇಲ್ಲಿ ನೋಡಿ, 1 ಲಕ್ಷದ ವೈವಿಧ್ಯತೆಗಳು ಅಂದ್ರ ಇದೊಂದು ಸ್ಟೋರಿಯನ್ನು ಕೊಟ್ಟಿದಾರ. ಆ ಸ್ಟೋರಿಯನ್ನ ನೀವು ಕರೆಕ್ಟ್ ಆಗಿ ನಿಮ್ಮ ಪುಸ್ತಕದಲ್ಲಿ ನೋಡ್ತಾ ಸಾಗಿ. ನಾವು ಎಲ್ಲವನ್ನು ಡಿಟೇಲ್ ಆಗಿ ನೋಡ್ತಾ ಹೋದ್ರೆ ಇಲ್ಲಿ ಏನಾಗುತ್ತೆ ವಿದ್ಯಾರ್ಥಿಗಳೇ, ಸಾಕಷ್ಟು ಸಮಯ ಬೇಕಾಗುತ್ತೆ. ಈ 1 ಲಕ್ಷ ಈ ಅಂಶ, ಈ 1 ಲಕ್ಷಕ್ಕೆ ಸಂಬಂಧಪಟ್ಟಂತ ಈ ವಿವರಣೆ ಏನಿದೆ ಅನ್ನೋದನ್ನ ನಾವಿಲ್ಲಿ ನೋಡೋಣ. ನೋಡಿ ಇಲ್ಲಿ ವಿದ್ಯಾರ್ಥಿಗಳೇ, ಆದ್ರೆ 1 ಲಕ್ಷ ಎಂದರೆ ಎಷ್ಟು ವಿನ್ಯಾಸಗಳನ್ನು ವೀಕ್ಷಿಸಿ ಮುಂದೆ ನೀಡಿರುವ ಬಾಕ್ಸ್ ಗಳನ್ನು ಏನ್ ಮಾಡಂದಾರ, ಭರ್ತಿ ಮಾಡಿ. ಏನಂದಾರ, ಭರ್ತಿ ಮಾಡಿ ಅಂದಾರ. ಇವುಗಳನ್ನ ಈಗ ಭರ್ತಿ ಮಾಡ್ಕೊತ ಹೋಗ್ತೀನಿ, ನೋಡ್ಕೊತಾ ಹೋಗಿ ವಿದ್ಯಾರ್ಥಿಗಳೇ. 3 ಅಂಕಿಗಳ ಅತಿ ದೊಡ್ಡ ಸಂಖ್ಯೆ 999. ಅದಕ್ಕೆ 1 ಕುಡ್ಸಿರ ಎಷ್ಟಾಗುತ್ತೆ ವಿದ್ಯಾರ್ಥಿಗಳೇ? 4 ಅಂಕಿಯ ಚಿಕ್ಕ ಸಂಖ್ಯೆ ಆಗುತ್ತೆ, 1000. ಹಾಗೆ ಇನ್ನ 4 ಅಂಕಿಗಳ ಅತಿ ದೊಡ್ಡ ಸಂಖ್ಯೆ ಯಾವ್ದಂದ್ರೆ ವಿದ್ಯಾರ್ಥಿಗಳೇ 9999. ಇದು 4 ಅಂಕಿಯ ದೊಡ್ಡ ಸಂಖ್ಯೆ. ಇದಕ್ಕೆ 1 ಕುಡ್ಸಿರಿ ಎಷ್ಟಾಗುತ್ತೆ ವಿದ್ಯಾರ್ಥಿಗಳೇ? 10,000ವಾಗುತ್ತೆ. ಇದು 5 ಅಂಕಿಯ ಚಿಕ್ಕ ಸಂಖ್ಯೆ, 10,000. ಇನ್ನ 5 ಅಂಕಿಗಳ ಅತಿ ದೊಡ್ಡ ಸಂಖ್ಯೆ ವಿದ್ಯಾರ್ಥಿಗಳೇ, ಇಲ್ಲಿ ಸಿಂಪಲ್ ಲಾಜಿಕ್ 5 9 ಬರ್ತಾವು. ಅಂದ್ರೆ 99,999. ಈ 99,999ಕ್ಕೆ 1 ಕುಡ್ಸಿದ್ರ ಎಷ್ಟಾಗುತ್ತೆ ವಿದ್ಯಾರ್ಥಿಗಳೇ? 1 ಲಕ್ಷ. ಅಂದ್ರೆ ಇದು 6 ಅಂಕಿಯ ಚಿಕ್ಕ ಸಂಖ್ಯೆ. ಬನ್ನಿ, 1 ಲಕ್ಷ ಅನ್ನು 1 ಲಕ್ಷ ಎಂದು ಓದುತ್ತೇವೆ. ಇದರಲ್ಲಿ ಏನ್ ಮಾಡ್ತೇವೆ ಅಂದ್ರೆ 5 ಸೊನ್ನೆಗಳನ್ನು ಒಳಗೊಂಡಿರುವಂತ ಒಂದು ಸಂಖ್ಯೆಯನ್ನ ನಾವು 1 ಲಕ್ಷ ಅಂತೇಳಿ ಓದ್ತೇವೆ. ಇಲ್ಲಿ ನೋಡಿ, ಈ ಸರಣಿಯನ್ನ ಕಂಪ್ಲೀಟ್ ಮಾಡಿ ಅಂದಾರ. 99,995, 99,996. ನೆಕ್ಸ್ಟ್ ಬರೋದು 99,997. ಇಲ್ಲಿ 99,998. ಇಲ್ಲಿ 99,999. ವಿದ್ಯಾರ್ಥಿಗಳೇ, ಇಲ್ಲಿ ಬರೋದೇ 6 ಅಂಕಿಯ ಚಿಕ್ಕ ಸಂಖ್ಯೆ 1 ಲಕ್ಷ. ಇನ್ನ ಮುಂದಿನ ಸಂಖ್ಯೆ 1,00,001. ನೋಡಿ ವಿದ್ಯಾರ್ಥಿಗಳೇ, ಇವನು ಬರೀತ್ ಮುಂದೆ ನಾವು ಸ್ವಲ್ಪ ಮಿಸ್ಟೇಕ್ ಮಾಡ್ತಿರ್ತೇವೆ. 1,00,002. 1,00,003. ಇನ್ನ 1,00,004 ವಿದ್ಯಾರ್ಥಿಗಳೇ. ನೆಕ್ಸ್ಟ್ ನೋಡಿ ವಿದ್ಯಾರ್ಥಿಗಳೇ, ರೋಕ್ಸಿ ಮತ್ತು ಇಷ್ಟು ಇವರು 2 ರೀತಿಯ ಅನ್ನವನ್ನ ಸೇವಿಸಿರೋ ಈ ಸ್ಟೋರಿಯನ್ನು ಕೊಟ್ಟಾರ. ಇದರ ಮುಂದಿನ ಅಂಶಗಳನ್ನು ನಾವೀಗ ನೋಡೋಣ. ವಿದ್ಯಾರ್ಥಿಗಳೇ, ಇಲ್ಲೊಂದು ಅಂಶವನ್ನ ಹೇಳಿದಾರ. 1 ವರ್ಷದಲ್ಲಿ ಅಧಿಕ ವರ್ಷಗಳನ್ನು ಹೊರತುಪಡಿಸಿ ಎಷ್ಟು ದಿನಗಳಿವೆ ಎಂಬುದನ್ನು ನಮಗೆ ತಿಳಿದಿದೆ. ಎಷ್ಟಂದ್ರ ಅಧಿಕ ವರ್ಷ ಇದ್ದಾಗ 366 ದಿನಗಳು ಬರ್ತೈತಿ, ಅಧಿಕ ವರ್ಷ ಇದ್ದಾಗ 365 ದಿನಗಳು ನಮಗ್ ಸಿಗ್ತಾವ. ಅಂದ್ರೆ ವಾಯು ವರ್ಷಗಳಲ್ಲಿ ಎಷ್ಟು ವರ್ಷಗಳಲ್ಲಿ ಇರ್ತಾವಲ್ಲ ಅಷ್ಟು ಇಂಟು ಅದಕ್ಕೆ 365 ಅಂತ ಗುಣಾಕಾರ ಮಾಡಿದ್ರೆ ಅಷ್ಟು ವರ್ಷಗಳು ಸಿಗುತ್ತವೆ. ವಾಯುಗೆ ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿಕೊಳ್ಳಿ. ನಿಮ್ಮ ಆಯ್ಕೆಯು ವಾಯು ವರ್ಷದಲ್ಲಿ 1 ಲಕ್ಷಕ್ಕೆ ಸಮೀಪವಾಗಿದೆ ಎಂದು ಎಷ್ಟು ದಿನಗಳಿರುತ್ತವೆ? ಅಂದ್ರ ಈ ಒಂದು ಯಾವುದೋ ಒಂದು ಸಂಖ್ಯೆಯನ್ನು ನೀವು ಆಯ್ಕೆ ಮಾಡ್ಕೊಳ್ಳಿ. ಈ ವಾಯದಲ್ಲಿ 365 ಇದೆ. ಸರಿ ವಿದ್ಯಾರ್ಥಿಗಳೇ, ಇಲ್ಲಿ ನೋಡಿ, ನಾವು 365ಕ್ಕೆ ಈಗ ನಾವು 100 ಗುಣಾಕಾರ ಮಾಡಿದೀವಪ್ಪ. ಅವಾಗ ಎಷ್ಟಾಗುತ್ತೆ? 36,500 ದಿನಗಳಾಗುತ್ತೆ. ಹಾಗೆ ನಮ್ಗೆ 200 ಗುಣಾಕಾರ ಮಾಡಿದೀವಿ. 3,65ಕ್ಕೆ 200 ಗುಣಾಕಾರ ಮಾಡಿದಾಗ ಇದ್ರ ಡಬಲ್ ಅಂದ್ರೆ 73,000. ಅಂದ್ರೆ 2 ಐದ್ಲೆ ನಾವು 0ಗೆ 0 2 ಹಚ್ಚಿಬಿಡೋಣ. 2 ಐದ್ಲೆ 10, ಕೈಲ ಬಂತು 1,
2 6 12 1 13 ಬಂತು 1 2 6 1 7 73,000 ಆಗುತ್ತೆ ವಿದ್ಯಾರ್ಥಿಗಳೇ. ಅಂದ್ರೆ ಹೀಗೆ ಲಕ್ಷದ ಸಮೀಪದ ದಿನಗಳು ಅಂದ್ರೆ ಲಕ್ಷದ ಸಮೀಪ ಇದು 365 ಹಾಗೆ ಮುಂದೋಗುತ್ತೆ 73,000 ಅಂದ್ರೆ ಲಕ್ಷದ ಸಮೀಪ ಬರುತ್ತಾ ಸಾಗುತ್ತೆ ವಿದ್ಯಾರ್ಥಿಗಳೇ. ಹಾಗೆ ನೀವು 274 ವರ್ಷಗಳನ್ನ ನೀವು ಗುಣಾಕಾರ ಮಾಡಿದ್ರೆ ಅಂದ್ರೆ ನಿಮ್ಗೆ 1,00,000 ದಿನಗಳ ಸಮೀಪ ನಮಗೇನಾಗುತ್ತೆ ಆನ್ಸರ್ ಸಿಗುತ್ತೆ ವಿದ್ಯಾರ್ಥಿಗಳೇ. ಬನ್ನಿ ಈಗ ಮುಖ್ಯವಾಗಿದ್ದು ನೋಡೋಣ. ಕಂಡು ಹಿಡಿಯಿರಿ. ಮೊದಲನೇ ಕಂಡು ಹಿಡಿಯಿರಿ. 2011ರ ಜನಗಣತಿಯ ಪ್ರಕಾರ ಚಿಂತಾಮಣಿ ಪಟ್ಟಣದ ಜನಸಂಖ್ಯೆ ಸುಮಾರು 75,000 ಇತ್ತು. 75,000 1,00,000ಕ್ಕೆ ಎಷ್ಟು ಕಡಿಮೆ ಇದೆ ವಿದ್ಯಾರ್ಥಿಗಳೇ? ಇದು ನಾವು ಸಿಂಪಲ್ ಆಗಿ 1,00,000ದೊಳಗ 75,000ವನ್ನ ನಾವು ಏನ್ ಮಾಡೋಣ ಮೈನಸ್ ಮಾಡೋಣ. ಮೈನಸ್ ಮಾಡಿದ್ರೆ ನಮ್ಗೆ ಎಷ್ಟು ಉಳಿಯುತ್ತೆ 25,000 ಉಳಿಯುತ್ತೆ ವಿದ್ಯಾರ್ಥಿಗಳೇ. ಅಂದ್ರೆ 1,00,000ಕ್ಕೆ ಎಷ್ಟು ಕಡಿಮೆ ಇದೆ 25,000ದಷ್ಟು ಸಂಖ್ಯೆ ಕಡಿಮೆ ಇದೆ. 25,000 ಕಡಿಮೆ ಇದೆ. ಹಾಗೆ 2024ಕ್ಕೆ ಚಿಂತಾಮಣಿ ಪಟ್ಟಣದ ಅಂದಾಜಿತ ಜನಸಂಖ್ಯೆ 1,06,000. 1,00,000ಕ್ಕಿಂತ 1,06,000 ಎಷ್ಟು ಹೆಚ್ಚು ಇದೆ ಅಂತಾರ. ಅವಾಗ ವಿದ್ಯಾರ್ಥಿಗಳು ನಾವೇನ್ ಮಾಡ್ಬೇಕು 1,06,000 ಈ 1,06,000ದೊಳಗ 1,00,000ವನ್ನ ನಾವೇನ್ ಮಾಡ್ಬೇಕಾಗುತ್ತೆ ಮೈನಸ್ ಮಾಡಬೇಕು. ಆಗ ನಮ್ಗ 6,000 ಮಾತ್ರ ಉಳಿಯುತ್ತೆ ವಿದ್ಯಾರ್ಥಿಗಳೇ. ಅಂದ್ರೆ 1,00,000ಕ್ಕಿಂತ ಎಷ್ಟು ಹೆಚ್ಚಾಗಿದೆ 6,000 ಹೆಚ್ಚಾಗಿದೆ. 6,000ದಷ್ಟು ಹೆಚ್ಚಾಗಿದೆ ವಿದ್ಯಾರ್ಥಿಗಳೇ. ಈಗ 2011ರಿಂದ 2024ಕ್ಕೆ ಚಿಂತಾಮಣಿಯ ಜನಸಂಖ್ಯೆಯಲ್ಲಿ ಎಷ್ಟು ಹೆಚ್ಚಳವಾಯಿತು ವಿದ್ಯಾರ್ಥಿಗಳೇ? ಈ 25,000 ಮತ್ತು 6,000ವನ್ನ ಕೂಡಿಸಿದ್ರು ನಮಗೆ ಆನ್ಸರ್ ಸಿಗುತ್ತೆ. ಅಥವಾ ಈ 1,06,000 75,000ವನ್ನ ಕಳೆದ್ರು ಕೂಡ ನಮ್ಗ ಅದೇ ಆನ್ಸರ್ ಸಿಗುತ್ತೆ ವಿದ್ಯಾರ್ಥಿಗಳೇ. ಅಂದ್ರೆ 25,000ಕ್ಕೆ 6,000ವನ್ನ ಕೂಡಿಸಿದ್ರೆ 31,000 ಜನಸಂಖ್ಯೆ ಹೆಚ್ಚಳವಾಯಿತು ವಿದ್ಯಾರ್ಥಿಗಳೇ. 3 ವರ್ಷಗಳಲ್ಲಿ 31,000ದಷ್ಟು ಜನಸಂಖ್ಯೆ ಹೆಚ್ಚಳವಾಯಿತು. ಬನ್ನಿ ಈಗ ನೋಡೋಣ ದೊಡ್ಡ ಸಂಖ್ಯೆಗಳ ಒಂದು ಅನುಭವವನ್ನು ಪಡೆಯುವುದು. ಯಾವ ರೀತಿಯಾಗಿ ಅನುಭವಗಳನ್ನ ಪಡೆಯೋದು ವಿದ್ಯಾರ್ಥಿಗಳೇ? ಇಲ್ಲಿ ಟವರ್ ಇದೆ ನೋಡಿ, ಇಲ್ಲಿ ಅಂದ್ರೆ ಇದು ಕಟ್ಟಡ ಬಿಲ್ಡಿಂಗ್. ಈ ಬಿಲ್ಡಿಂಗ್ ಅನ್ನು ನೋಡ್ರಿ, ಇಲ್ಲಿ ಒಟ್ಟ 10 ಮಹಡಿಗಳದಾವ. 10 1 11 ಅನ್ಕೊಳ್ಬೇಕಾರ 11 ಅಂದ್ರೆ ಇಲ್ಲಿ ಅಂತ ನಾವು ಸ್ಟಾರ್ಟ್ ಮಾಡಿದೇವ ಅಂದ್ರ 11 ಮಹಡಿಗಳಾಗ್ತಾವ. ಈಗ ನಾವು ನೋಡೋಣ ವಿದ್ಯಾರ್ಥಿಗಳೇ, ಇಲ್ಲಿ ಏನಂದಾರ ಪ್ರಪಂಚದಲ್ಲಿನ ಅತಿ ಎತ್ತರದ ಪ್ರತಿಮೆ ಯಾವಪ್ಪ ಅಂದ್ರ ಏಕತಾ ಪ್ರತಿಮೆ. ಗುಜರಾತ್ ನಲ್ಲಿರುವಂತ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರದ್ದಾಗಿದೆ. ನೋಡ್ರಿ, ಪ್ರಪಂಚದಲ್ಲಿ ಅತ್ಯಂತ ಎತ್ತರದ ಪ್ರತಿಮೆ ಎಲ್ಲಿದೀಪ ಅಂದ್ರ ನಮ್ಮ ಭಾರತದೊಳಗೈತಿ, ಗುಜರಾತ್ ಒಳಗೈತಿ. ಅದರ ಎತ್ತರ ಸುಮಾರು 180 ಮೀಟರ್. 180 ಮೀಟರ್ ವಿದ್ಯಾರ್ಥಿಗಳೇ. ಕರ್ನಾಟಕದಲ್ಲಿನ ಕುಂಚಕಲ್ ಜಲಪಾತದಿಂದ ನೀರು ಸುಮಾರು 450 ಮೀಟರ್ ಎತ್ತರದಿಂದ ಬೀಳುತ್ತದೆ. 450 ಮೀಟರ್ ಎತ್ತರದಿಂದ ಬೀಳುತ್ತಂತ. ಅಂದ್ರ ಈ ಪ್ರತಿ ಸಂದರ್ಭದಲ್ಲಿಯೂ ಎಷ್ಟು ದೊಡ್ಡದಾಗಿವೆ ಎಂಬುದನ್ನು ಗ್ರಹಿಸುವುದು ಅಂದ್ರೆ ಅರ್ಥೈಸಿಕೊಳ್ಬೇಕು ವಿದ್ಯಾರ್ಥಿಗಳೇ. ಇಲ್ಲಿ ಮುಂದ ಪ್ರಶ್ನೆ ಕೊಟ್ಟಾರ. ಬಲಭಾಗದಲ್ಲಿ ನೀಡಿರುವ ಚಿತ್ರವನ್ನು ವೀಕ್ಷಿಸಿ. ಇಲ್ಲಿ ಕೊಟ್ಟಾರ ನೋಡ್ರಿ, ಈ ಟವರ್ ಅನ್ನ ವೀಕ್ಷಿಸಿ. ಈ ಟವರ್ ಇದು ಅಂದ್ರೆ ಇದು ಕಟ್ಟಡ. ಸೋಮು 1 ಮೀಟರ್ ಎತ್ತರವಿದ್ದಾನೆ. ಸೋಮು ಎನ್ನುವ ವಿದ್ಯಾರ್ಥಿ ಒಬ್ಬ 1 ಮೀಟರ್ ಎತ್ತರವನ್ನ, ಪ್ರತಿ ಮಹಡಿಯು ಅವನ ಎತ್ತರದ 4ರಷ್ಟಿದೆ. ಅಂದ್ರೆ ಇದು ಪ್ರತಿ ಮಹಡಿ. ಇಲ್ಲಿ ಟೋಟಲ್ 11 ಆಗ್ತಾವ. 1 2 3 4 5 6 7 8 9 10 ಇಲ್ಲಿಗೆ ತನ ಅಂದ್ರ 11. ಅಂದ್ರೆ ಇದನ್ನ ಹೇಳಿದ್ವಿ ಅಂದ್ರೆ 1 2 3 4 5 6 7 8 9 10 11 ಮಹಡಿಗಳದಾವ. ಅಂದ್ರ ಪ್ರತಿ ಮಹಡಿ 4 ಮೀಟರ್ ಇದೆ. ಅಂದ್ರೆ 11 ಮಹಡಿ ಅಂದ್ರೆ 44 ಮೀಟರ್ ಎತ್ತರ ಈ ಕಟ್ಟಡವಿದೆ ವಿದ್ಯಾರ್ಥಿಗಳೇ ಅನ್ನೋದನ್ನ ನಾವು ತಿಳ್ಕೋಬೇಕು. ಯಾವುದು ಎತ್ತರ, ಏಕತಾ ಪ್ರತಿಮೆ ಅಥವಾ ಈ ಕಟ್ಟಡ ಎಷ್ಟು ಹೆಚ್ಚು ಎತ್ತರವಿದೆ? ನೋಡಿ, ಇದು 44 ಮೀಟರ್ ಇದೆ. ಕಟ್ಟಡ 44 ಮೀಟರ್ ಇದೆ ನೋಡಿ ವಿದ್ಯಾರ್ಥಿಗಳೇ. ಕಟ್ಟಡ ಇರೋದು 44 ಮೀಟರ್. ಈಗ ಏಕತಾ ಪ್ರತಿಮೆ ಇರೋದು 180 ಮೀಟರ್. ಅಂದ್ರೆ ಇದ್ರೊಳಗೆ ನಾವು ಕಳೆದೀವಪ್ಪ ಅಂದ್ರ ಎಷ್ಟು ಮೀಟರ್ ಹೆಚ್ಚಾಗುತ್ತೆ? 180
36 ಮೀಟರ್. ಎಷ್ಟಾಗುತ್ತೆ ವಿದ್ಯಾರ್ಥಿಗಳೇ? 136 ಮೀಟರ್. 136 ಮೀಟರ್ ಹೆಚ್ಚು ಎತ್ತರವಿದೆ ಏಕತಾ ಪ್ರತಿಮೆ. ಎಷ್ಟಿದೆ? 136 ಮೀಟರ್ ಹೆಚ್ಚು ಎತ್ತರವಿದೆ. ಏಕತಾ ಪ್ರತಿಮೆಯು ಸೋಮುವಿನ ಕಟ್ಟಡದ ಎತ್ತರಕ್ಕೆ ಸಮೀಪವಾಗಿ 4 ಪಟ್ಟು ಹೆಚ್ಚಿದೆ. ಹೌದು, 4 ಪಟ್ಟಕ್ಕಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಇದೆ, ಸಮೀಪವಾಗಿ 4 ಪಟ್ಟು ಎತ್ತರವಿದೆ. ಇನ್ನ ಸೋಮುವಿನ ಕಟ್ಟಡಕ್ಕಿಂತ ಕುಂಚಕಲ್ ಜಲಪಾತವು ಎಷ್ಟು ಎತ್ತರವಾಗಿದೆ ಅಂತ ಕೇಳ್ತಾರ. ಕುಂಚಕಲ್ ಜಲಪಾತ ನೋಡ್ರಿ 450 ಮೀಟರ್ ಇದೆ. ಸೋಮುವಿನ ಕಟ್ಟಡ 44 ಮೀಟರ್ ಇದೆ. ಅಂದ್ರ ಎಷ್ಟಾಗುತ್ತೆ? 406 ಮೀಟರ್. ವಿದ್ಯಾರ್ಥಿಗಳು ಎಷ್ಟಿದೆ? 406 ಮೀಟರ್. 406 ಮೀಟರ್ ಎತ್ತರವಾಗಿದೆ. ಜಲಪಾತದ ಎತ್ತರಕ್ಕೆ ಸಮವಾಗಲು ಸೋಮುವಿನ ಕಟ್ಟಡದಲ್ಲಿ ಎಷ್ಟು ಮಹಡಿಗಳಿರಬೇಕು? ವಿದ್ಯಾರ್ಥಿಗಳೇ, ಇದನ್ನ ನಾವು ಮಾಡ್ಬೇಕಾದ್ರ ಜಲಪಾತದ ಎತ್ತರಕ್ಕ 4ರಲ್ಲಿ ಭಾಗಾಕಾರ ಮಾಡ್ಬೇಕು. ನೋಡ್ರಿ, ಜಲಪಾತದ ಎತ್ತರಕ್ಕೆ 4ರಲ್ಲಿ ಭಾಗಾಕಾರ ನಾವು ಮಾಡಿದೀವಪ್ಪ ಅಂದ್ರ 450ಕ್ಕ 4ರಲ್ಲಿ ಮಾಡಿದೀವಿ ಅಂದ್ರ 112 ಮ್ಯಾಲ ಬರುತ್ತೆ. ಅಂದ್ರೆ ಸುಮಾರು 112 ಕಟ್ಟಡಗಳಿಂತ ಅವರ ಎತ್ತರದ ಸಮೀಪಕ್ಕೆ ಹೋಗ್ಬೇಕಾದ್ರೆ ಸಮ ಆಗ್ಬೇಕಾದ್ರ 112 ಅಥವಾ 113 ಕಟ್ಟಡಗಳು ಬೇಕಾಗುತ್ತೆ. 113 ಮಹಡಿಗಳು ಬೇಕಾಗುತ್ತೆ ವಿದ್ಯಾರ್ಥಿಗಳೇ. 112 ಅಥವಾ 113 ಮಹಡಿಗಳು. 1 ಲಕ್ಷ ಅಷ್ಟು ದೊಡ್ಡ ಸಂಖ್ಯೆ? ಹೌದು. ಯಾಕಪ್ಪ ಅಂದ್ರ ನೋಡ್ರಿ, ಇಲ್ಲಿ ಜೋಕ್ಷಿ ಹೇಳ್ತಾಳ 1 ಲಕ್ಷವನ್ನು ದೊಡ್ಡ ಸಂಖ್ಯೆ ಎಂದು ಭಾವಿಸಬೇಕು. 1 ಲಕ್ಷ ವಿಧದ ಅನ್ನವಿದ್ದರೆ, ಅಂದ್ರ ವಿಧ ವಿಧವಾದಂತ ಅನ್ನ ಇದ್ರ 1 ಲಕ್ಷ ಇದ್ರ ಬಹಳ ಅಲ್ಲ? ಹೌದು, ಅದು ಬಹಳ ಹೆಚ್ಚು. ಅಂದ್ರೆ 1 ಲಕ್ಷ ದಿನಗಳಷ್ಟು ಜೀವಿಸುವುದಂದ್ರೆ 274 ವರ್ಷಗಳು. ಇದು ನಿಜವಾಗಿಯೂ ದೀರ್ಘಾವಧಿ. ಹೌದು ವಿದ್ಯಾರ್ಥಿಗಳೇ. ಅಂದ್ರ ಈಗ ನಾವು ಇದನ್ನ ಕ್ಲಿಯರ್ ಆಗಿ ತಿಳ್ಕೊಂಡ ನಂತರ ನಾವು ಮುಂದಿನದಕ್ಕೆ ಸಾಗೋಣ ವಿದ್ಯಾರ್ಥಿಗಳೇ. 1 ಲಕ್ಷವನ್ನು ಹೇಗೆ ನೋಡುವಿರಿ? 1 ಲಕ್ಷ ದೊಡ್ಡದೇ ಅಥವಾ ಚಿಕ್ಕದೇ? ಯಾಕಂದ್ರೆ 1 ಲಕ್ಷವನ್ನ ನಾವು ಚಿಕ್ಕ ಸಂಖ್ಯೆಗಳಿಗೆ ಹೋಲಿಸಿದಾಗ ಆ 1 ಲಕ್ಷ ದೊಡ್ಡದೇನೆ ವಿದ್ಯಾರ್ಥಿಗಳೇ. ಸಂಖ್ಯೆಗಳನ್ನು ಓದುವುದು ಮತ್ತು ಬರೆಯುವುದು, ಸಂಖ್ಯೆಗಳನ್ನ ಓದುವುದು ಮತ್ತು ಬರೆಯುವುದನ್ನು ನೋಡೋಣ ವಿದ್ಯಾರ್ಥಿಗಳೇ. ಈಗ ಭಾರತೀಯ ಸ್ಥಾನ ಬೆಲೆ ಪದ್ಧತಿಯಲ್ಲಿ 45,830ರಂತಹ 5 ಅಂಕಿಯ ಸಂಖ್ಯೆಗಳನ್ನು ಈಗಾಗಲೇ ಬಳಸುತ್ತಿದ್ದೇವೆ, ನಾವು ಬಳಸ್ತೇವೆ. ಇನ್ನು ಅದರ ಮುಂದಿಂದು ಅಂದ್ರೆ ಲಕ್ಷ ಅಂದ್ರೆ 6 ಅಂಕಿ. 6 ಅಂಕಿಯ ಸಂಖ್ಯೆಗಳನ್ನ ಇಲ್ಲಿ ನಾವು ನೋಡೋಣ. ಇಲ್ಲಿ ನೋಡ್ರಿ, ಇಲ್ಲಿ ಬಿಡಿ 10, 100, 1000, 10,000, ಲಕ್ಷ, ದಶಲಕ್ಷ, 12,78,830 ಈ ಸಂಖ್ಯೆಯನ್ನು ವಿದ್ಯಾರ್ಥಿಗಳು ಹೆಂಗ್ ಓದ್ತಾರಂತ 12,78,830. ಅದೇ ರೀತಿ 15,75,000, 15,75,000 ಅಂತ ಹೇಳ್ತಾರ. ಮುಂದೆ ನೀಡಿರುವ ಪ್ರತಿ ಸಂಖ್ಯೆಯನ್ನು ಪದಗಳಲ್ಲಿ ಬರೆಯಿರಿ ಅಂತಾರ. ವಿದ್ಯಾರ್ಥಿಗಳೇ, ಇಲ್ಲಿ ನೋಡಿ, ನಾವೀಗ ಇದನ್ನ ಪದಗಳಲ್ಲಿ ಬರೆಯೋಣ. ವಿದ್ಯಾರ್ಥಿಗಳೇ, ಇಲ್ಲಿ ನೋಡಿ, 3,00,600. ಇನ್ನು 5,04,085. 27,30,30,000. 70,53,138 ವಿದ್ಯಾರ್ಥಿಗಳೇ. 38 ಅಂತೇಳಿ ನಾವು ಇದನ್ನ ಓದ್ಬೇಕು. ಮುಂದಿನ ಪ್ರತಿಯೊಂದಕ್ಕೂ ಭಾರತೀಯ ಸ್ಥಾನ ಬೆಲೆ ಪದ್ಧತಿಯಲ್ಲಿ ಸಂಬಂಧಿಸಿದ ಸಂಖ್ಯೆಯನ್ನ ಬರೆಯಿರಿ ಅಂತಾರ. ಅಂದ್ರೆ ಭಾರತೀಯ ಸ್ಥಾನ ಬೆಲೆ ಪದ್ಧತಿ ನೆನಪಿಟ್ಕೋಬೇಕು ವಿದ್ಯಾರ್ಥಿಗಳೇ. 1,23,456, 4,07,704 ಇದನ್ನ ನೋಡೋಣ ವಿದ್ಯಾರ್ಥಿಗಳೇ. ಈಗ ವಿದ್ಯಾರ್ಥಿಗಳು ಇಲ್ಲಿ ನೋಡಿ, 1,23,456, 1,23,456. ಇನ್ನು 4,07,704. 50,05,000 ನೋಡಿ ವಿದ್ಯಾರ್ಥಿಗಳು, 10,000 ಸ್ಥಾನದಲ್ಲಿ ಏನೂ ಇಲ್ಲ ಅಂದ್ರೆ 0 ಬರಿಬೇಕು. 5,100 ಸ್ಥಾನದಲ್ಲಿ ಏನೂ ಇಲ್ಲ ಅಂದ್ರೆ 0 ಬರಿಬೇಕು. 50. ಇನ್ನು 10,02,35 ಅಂದಾರ. 10 ಲಕ್ಷ ಇದೆ, 10,000 ಮತ್ತು 1,000 ಸ್ಥಾನದಲ್ಲಿ ಇಲ್ಲ ಏನು. ಆಗ ನಮ್ಗೆ ನೇರವಾಗಿ 235 ಅಂದ್ರೆ ಇಲ್ಲಿ 0 ಇಡಬೇಕು. ನೀವು ಮಿಸ್ಟೇಕ್ ಮಾಡೋದು ಏನ್ ಮಾಡ್ತೀರಪ್ಪ ಅಂದ್ರ 10 ಬರಿತೀರಿ, ಡೈರೆಕ್ಟ್ 235 ಬರ್ತೀರಿ, ಅದು 10,235 ಆಗುತ್ತೆ. ಇದನ್ನ ನೀವು ಅರ್ಥೈಸ್ಕೊಳ್ಳಿ ವಿದ್ಯಾರ್ಥಿಗಳು. ಇಲ್ಲೊಂದು ಟಿಪ್ಪಣಿ ಕೊಟ್ಟಾರ ನೋಡ್ರಿ, ಈ ಸಂಗತಿಗಳ ನಡುವೆ ಸಂಪರ್ಕವನ್ನು ಕಲ್ಪಿಸಲು ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಿ ಅಂತಾರ. ನಾವು ಪ್ರೋತ್ಸಾಹಿಸ್ತಾರೋ ನಿಮ್ಮ ತರಗತಿಯೊಳಗ ಟೀಚರ್ಸ್ಗಳು. ಇನ್ನು ಮುಂದೆ ಬರೋಣ. 10ರ ಭೂಮಿ. ಇಲ್ಲಿ ನೋಡಿ, 10 ವಿಶೇಷ ಗುಂಡಿಗಳನ್ನ ಕೊಟ್ಟಿದಾರ. ಯೋಚನಾ ಭರಿತ ಸಾವಿರಗಳಲ್ಲಿ +1,000 ಇರುವ ಒಂದೇ ಒಂದು ಗುಂಡಿ ಇದೆ. ಈ
ಏನಪ್ಪಾ ಅಂದ್ರೆ ಕ್ಯಾಲ್ಕುಲೇಟರ್ ನಲ್ಲಿ ಒಂದೇ ಒಂದು ಗುಂಡಿ ಇದೆ, ಮುಂದಿನವುಗಳನ್ನು ಸೂಚಿಸಲು ಎಷ್ಟು ಬಾರಿ ಗುಂಡಿಗಳನ್ನು ಒತ್ತಬೇಕು. 3,000 3 ಬಾರಿ ಅಂತೀಯಾರ, 10,000 10 ಬಾರಿ, 53,000 53 ಬಾರಿ, 90,000 90 ಬಾರಿ, 1,00,000 100 ಬಾರಿ. ಇನ್ನು 153 ಬಾರಿ ಒತ್ತಿದ್ರ ಅಲ್ಲಿ ಏನಾಗುತ್ತೆ ವಿದ್ಯಾರ್ಥಿಗಳೇ, 1,53,000 53,000 ಆಗುತ್ತೆ. 1,00,000 ಆಗಲು ಎಷ್ಟು ಸಾವಿರಗಳು ಬೇಕು ಅಂದರ 1,00,000 ಆಗಲು 100 ಸಾವಿರಗಳು ಬೇಕು. 100 ಸಾವಿರಗಳು ಬೇಕು. ಇನ್ನ ಕೆಳಗಿನ ಬರೋಣ. ಎರಡನೇದ್ದು, ಬಳಸುವ 10ಗಳಲ್ಲಿ ಪ್ಲಸ್ 10 ಇರುವ ಒಂದೇ ಒಂದು ಗುಂಡಿ ಇದೆ. ಮುಂದಿನವುಗಳನ್ನು ಸೂಚಿಸಲು ಎಷ್ಟು ಬಾರಿ ಗುಂಡಿಗಳನ್ನ ಒತ್ತಬೇಕಂದಾರ ಸೇಮ್ 500 500ಕ್ಕ 50 ಗುಣಾಕಾರ 10 ಮಾಡಿದ್ರೆ 500 ಬರುತ್ತೆ. 780 78 78 10 ಗುಂಡಿಗಳನ್ನು ಒತ್ತಬೇಕು. 1,000 ಅಂದ್ರೆ 100 3,700 370 ಗುಂಡಿಗಳನ್ನು ಒತ್ತಬೇಕು. 10,000 ಅಂದ್ರೆ ವಿದ್ಯಾರ್ಥಿಗಳ ಇಲ್ಲಿ 1,000 ಗುಂಡಿಗಳನ್ನು ನಾವು ಒತ್ತಬೇಕಾಗುತ್ತೆ. ಇನ್ನ 1,00,000ಕ್ಕೆ 10,000 ಗುಂಡಿಗಳು, 10,000 ಬಾರಿ ನಾವು ಗುಂಡಿಯನ್ನ ಒತ್ತಬೇಕಾಗುತ್ತೆ. 435 ಬಾರಿ ಗುಂಡಿಗಳನ್ನ ಒತ್ತಬೇಕಾದ್ರೆ ನಾವಿಲ್ಲಿ ಏನ್ ಮಾಡ್ಬೇಕಾಗುತ್ತೆ ವಿದ್ಯಾರ್ಥಿಗಳೇ, 4,350 4,350ಕ್ಕ ನಾವೇನ್ ಮಾಡ್ಬೋದು, ಇಲ್ಲಿ 435 ಬಾರಿ ಗುಂಡಿಯನ್ನ ಒತ್ತಬೇಕಾಗುತ್ತೆ, 10ರ ಗುಂಡಿಯನ್ನ. ಮೂರನೇದ್ದು, ಚೊಕ್ಕದಾದ ನೂರುಗಳಲ್ಲಿ ಒಂದೇ ಒಂದು 100ರ ಗುಂಡಿ ಇದೆ, ಮುಂದಿನಗಳನ್ನು ಸೂಚಿಸಲು ಎಷ್ಟು ಗುಂಡಿಗಳನ್ನು ಒತ್ತಬೇಕಂದಾರ 400 4 ಬಾರಿ, 3,737 ಬಾರಿ, 10,000 100 ಬಾರಿ ಒತ್ತಬೇಕಾಗುತ್ತೆ ವಿದ್ಯಾರ್ಥಿಗಳೇ. 53,000 530 ಬಾರಿ, 90,000 900 ಬಾರಿ, 97,600 976 ಬಾರಿ, 1,00,000 1,000 ಬಾರಿ, 582 ಅಂದ್ರೆ 58,200 ವಿದ್ಯಾರ್ಥಿಗಳೇ. 10,000 ಮಾಡಲು ಎಷ್ಟು ನೂರುಗಳ ಅವಶ್ಯಕತೆ ಇದೆ ನೋಡ್ರಿ. 10,000 ಮಾಡಲು 100 ನೂರುಗಳ ಅವಶ್ಯಕತೆ ಇದೆ. 10,000 ಮಾಡಲು 100 ನೂರುಗಳ ಅವಶ್ಯಕತೆ ಇದೆ. ಹಾಗೆ 1,00,000 ಮಾಡಲು ಎಷ್ಟು ನೂರುಗಳ ಅವಶ್ಯಕತೆ ಇದೆ? 1,00,000 ಮಾಡಲು 1,000 ನೂರುಗಳ ಅವಶ್ಯಕತೆ ಇದೆ ವಿದ್ಯಾರ್ಥಿಗಳೇ. ಚೊಕ್ಕದಾದ ನೂರುಗಳು ಹೇಳುತ್ತದೆ, ಬಳಲಿಸುವ 10ಗಳು ಮತ್ತು ಯೋಚನಾಭರಿತ ಸಾವಿರಗಳು ತೋರಿಸಲಾಗದ ಕೆಲವು ಸಂಖ್ಯೆಗಳಿವೆ, ಆದರೆ ಅವುಗಳನ್ನು ನಾವು ತೋರಿಸಬಲ್ಲೆ. ಈ ಕೆಳಗಿನ ಸತ್ಯವನ್ನು ತಿಳಿಸುವಂತಾರ. ಇಲ್ಲಿ +1 ಇದೇ ರೀತಿ ಕೊಟ್ಕೋತ ಹೋಗ್ತಾರ. ಅಂದ್ರೆ ವಿದ್ಯಾರ್ಥಿಗಳೇ, ಒಂದು ಸಂಖ್ಯೆನ ಎಕ್ಸಾಂಪಲ್ ಆಗಿ ಒಂದು ಸಂಖ್ಯೆನ ಕೊಟ್ಟಾಗ ಅದನ್ನ ನಾವು ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನ ಇದರಲ್ಲಿ ಹೇಳ್ತಾರ. ವಿದ್ಯಾರ್ಥಿಗಳ 5ನೇದು ನೋಡ್ರಿ, 5,072 ಪಡೆಯಲು ಇರುವ ಹಲವಾರು ವಿಧಾನಗಳಲ್ಲಿ ಎರಡನ್ನು ಮುಂದೆ ತೋರಿಸ್ಯಾರ ನೋಡ್ರಿ. 50 100 ಗುಂಡಿ ಪ್ಲಸ್ 10 7 2 1 ಗುಂಡಿಯನ್ನು ಒತ್ತಿದ್ರ ನಮಗೆ 5,072 ಸಿಗುತ್ತೆ. ಅದೇ ರೀತಿ 3,000 1,003 20 ಏನಪ್ಪಾ ಅಂದ್ರ 100 20 1 72 ಒಂದುಗಳನ್ನು ಒತ್ತಿದ್ರೆ 5,072 ಸಿಗುತ್ತೆ ಅಂತಾರ. ಅದನ್ನ ಇಲ್ಲಿ ಒಂದು ಚಿತ್ರಣ ಕೊಟ್ಟಾರ. ಅದೇ ರೀತಿಯಾಗಿ ನೀವೊಂದು ಮಾಡ್ರಿ, ಏನ್ ಹೇಳ್ತಾರ, ಇದನ್ನ 5,072 ಪಡೆಯಲು ಒಂದು ವಿಭಿನ್ನ ಕ್ರಮವನ್ನು ಕಂಡು ಹಿಡಿಯಿರಿ ಅಂದಾರ. ನಾವು ಒಂದು ವಿಭಿನ್ನ ಕ್ರಮವನ್ನು ಕಂಡು ಹಿಡಿಯೋಣ. ಏನ್ ಮಾಡೋಣ, ಅದಕ್ಕೊಂದು ಬೀಜೋಕ್ತಿಯನ್ನು ಬರಿ ಅಂದಾರ. ಬೀಜೋಕ್ತಿ ಅಂದ್ರೆ ಏನು, ಬೀಜಗಣಿತಲ್ಲ ವಿದ್ಯಾರ್ಥಿಗಳೇ. ನಾವು 5,000ಗಳನ್ನ ತಗೊಳ್ಳೋಣ. 5,000ಗಳನ್ನ ತಗೊಳ್ಳೋಣ. ನಾವೇನ್ ಮಾಡೋಣ, ನಮಗ ನೂರುಗಳು ಸಿಗೋದಿಲ್ಲ. ನಾವಿಲ್ಲಿ ಏನ್ ಮಾಡೋಣ,
7 ಹತ್ತಂತುಗಳನ್ನ 2 ಒಂದುಗಳನ್ನು ತಗೊಳ್ಳೋಣ. ಅವಾಗ ನಮಗೆ ಏನಾಗುತ್ತೆ ವಿದ್ಯಾರ್ಥಿಗಳೇ 5072 ಸಿಗುತ್ತೆ. ನಾವು ಇದ್ರೊಳಗೆ ಅದನ್ನ ಸೂಚಿಸಬೇಕಾದ್ರ ಈ ಕೋಷ್ಟಕದೊಳಗ ನಾವು ಅದನ್ನ ಸೂಚಿಸಬೇಕಾದ್ರೆ ನಾವ್ ಏನ್ ಮಾಡ್ಬೇಕಾಗುತ್ತೆ ವಿದ್ಯಾರ್ಥಿಗಳು, ಇಲ್ಲಿ 1000 ಇಲ್ಲಿ 5 ಬರುತ್ತೆ, 100 7 ಬರುತ್ತೆ, 100 ಏನು ಬರೋದಿಲ್ಲ, 10 7 ಬರುತ್ತೆ, ಇಲ್ಲಿ ಬಿಡಿ 1 ಏನ್ ಬರುತ್ತೆ ವಿದ್ಯಾರ್ಥಿಗಳೇ 2 ಬರುತ್ತೆ. ಟೋಟಲ್ ಆಗಿ ನಮ್ಗೆ ಏನಾಗುತ್ತೆ 5072 ಸಿಗುತ್ತೆ. ವಿದ್ಯಾರ್ಥಿಗಳೇ ಇಲ್ಲಿ ಕಂಡು ಹಿಡಿಯಿರಿ. ಯಾಕಂದ್ರ ನಿಮ್ಗೆ ಬರುವಂತ ಪ್ರಶ್ನೆ ಏನಪ್ಪಾ ಅಂದ್ರ ಕಂಡು ಹಿಡಿಯಿರಿ. ಎಲ್ಲೊಬ್ರು ಕ್ಲಿಯರ್ ಆಗಿ ಎಲ್ಲಾನು ತಿಳಿಸ್ಕೊತ ಹೋಗ್ತಾರ, ಎಲ್ಲ ಕಂಡು ಹಿಡಿಯಿರಿ ಅಷ್ಟನ್ನ. ಯಾಕೆ ಟೈಮ್ ಇದಾಗ್ಲಿಲ್ಲ ಅಂದ್ರ ಕಂಡು ಹಿಡಿಯಿರಿ ಮಾಡ್ತಾರ. ಇದು ನಿಮ್ಗೆ ಹೊಸ ಪುಸ್ತಕ ಆದ್ರಿಂದ ಕ್ಲಿಯರ್ ಆಗಿ ನಾನು ಹೇಳ್ಕೊತಾ ಹೊಂಟೇನಿ. ಟೈಮ್ ಜಾಸ್ತಿ ಆಗುತ್ತೆ. ಈ ಒಂದೇ ವಿಡಿಯೋದಲ್ಲಿ ಇದೊಂದೇ ಲಾಸ್ಟ್ ಕಂಡು ಹಿಡಿಯಿರಿ ಅಂತ ತಿಳಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಮುಂದಿನ ಮಾಡೋಣ. ಇಲ್ಲಿ ಏನ್ ಹೇಳೋದು, ಗುಂಡಿಗಳನ್ನ ಒತ್ತುವುದರ ಮೂಲಕ, ಅಂದ್ರೆ ಈಗ ಹಿಂದೆ ನಾವು ನೋಡಿದೀವಲ್ಲ ಆ ರೀತಿಯಾಗಿ ಇಲ್ಲಿ ನಾವು ಕ್ರಿಯೇಟ್ ಮಾಡಿದೀವಲ್ಲ ಆ ರೀತಿಯಾಗಿ ಇದನ್ನ ಏನ್ ಮಾಡ್ರಿ ನೀವು ಕ್ರಿಯೇಟ್ ಮಾಡ್ರಿ ಅಂತ ಹೇಳ್ತಾರ. ಇದು 8300 ಇದೆ. ಇಲ್ಲಿ ಆಲೋಚಿಸಿ ಮತ್ತು ಕ್ರಿಯಾಶೀಲರಾಗಿರಿ. ಇದು 2 ವಿಭಿನ್ನ ಕ್ರಮಗಳು ಅಂತಾರ. ನಾವು ಒಂದು ಮಾಡೋಣ. ಒಂದನ್ನ ಏನ್ ಮಾಡೋಣ, 8000 ಮಾಡೋಣ ಪ್ಲಸ್ 3 100 ಒತ್ತೋಣ. ಒಂದಾಯ್ತು. ಇನ್ನ ಮತ್ತೊಂದನ್ನು ಮಾಡೋಣ, ಎರಡನೇದ್ದು. ಇಲ್ಲಿ ನಾವೇನ್ ಮಾಡೋಣ, ಇಲ್ಲಿ ನಾವು 3000 ಮಾಡೋಣ ಪ್ಲಸ್ ಇನ್ನಿಲ್ಲಿ 50 100 ಮಾಡೋಣ. 50 100 ಪ್ಲಸ್ 30 10 ಮಾಡೋಣ. 30 10 ಮಾಡಿಬಿಡೋಣ. ವಿದ್ಯಾರ್ಥಿಗಳೇ 2 ರೀತಿಯಾಗಿ ಬಂತು. ಅದೇ ರೀತಿ ಒಂದು ಮುಂದಿನ ನೋಡೋಣ. ನೋಡಿ ವಿದ್ಯಾರ್ಥಿಗಳೇ, ಈ ರೀತಿಯಾಗಿ ನಾವು ಕ್ರಿಯಾಶೀಲರಾಗಿ 2 ಅಂದ್ರೆ ಒಂದನೇದ್ದು ಇದಾದ್ರೆ ಎರಡನೇದ್ದು, ಇದು 2 ಏನ್ ಮಾಡೋದು ವಿಭಿನ್ನ ಕ್ರಮಗಳಲ್ಲಿ ಅಂದಾರ. ಮೊದಲನೇದ್ದು ಇಲ್ಲಿವರೆಗೆ ಆಯ್ತು, ಇಲ್ಲಿ ಯಾಂಡ್ ಆಯ್ತಲ್ಲ, ಯಾಂಡ್ ನಂತರ ಇದು ಎರಡನೇದ್ದು ವಿದ್ಯಾರ್ಥಿಗಳೇ. ಇಲ್ಲಿ ನೋಡ್ರ ಇಲ್ಲಿವರೆಗೆ ಮೊದಲನೇದ್ದು, ಎರಡನೇದ್ದು ವಿದ್ಯಾರ್ಥಿಗಳೇ. ನೋಡ್ರಿ 56 ಸಾರಿ 1000 ಗುಂಡಿಯನ್ನು ಒತ್ತಿದ್ರೆ 35 ಬಾರಿ 10 ಗುಂಡಿಯನ್ನು ಒತ್ತಬೇಕು. 1 ಗುಂಡಿಯನ್ನು 4 ಬಾರಿಯನ್ನು ಒತ್ತೋದು ವಿದ್ಯಾರ್ಥಿಗಳೇ. ಈ ರೀತಿಯಾಗಿ ನಾವು ತಿಳ್ಕೋಬೇಕು. 10,000 ಗುಂಡಿಯನ್ನು 5 ಸಾರಿ ಒತ್ತಿದ್ರೆ 100 ಗುಂಡಿಯನ್ನು 3 ಸಾರಿ, ಹಾಗೆ 10 ಗುಂಡಿಯನ್ನು 5 ಸಾರಿ. ಅಂದ್ರೆ ಇವೆರಡು ಉತ್ತರಗಳು ಕೂಡ ಏನಾಗುತ್ತೆ ವಿದ್ಯಾರ್ಥಿಗಳೇ, ಸೇಮ್ ಆನ್ಸರ್ ಅನ್ನ ಕೊಡುತ್ತೆ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಈ ಎಲ್ಲ ಸಂಖ್ಯೆಗಳ ಏನು ವಿಭಿನ್ನ ಕ್ರಮವನ್ನ, ಅಂದ್ರೆ ಗುಂಡಿಯನ್ನು ಒಗಚ್ಚುವ ಅಗತ್ಯ ಸಂಖ್ಯೆಯನ್ನು ಪಡೆಯಲು ವಿಭಿನ್ನ ಕ್ರಮಗಳನ್ನ ಇಲ್ಲಿ ಬರೆಯಲಾಗಿದೆ. ನೋಡ್ಕೊಂಡು ನೀವು ನೋಟ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಇನ್ನ ಕ್ರಿಯಾಶೀಲ ಚಿಟ್ಟಿಯಲ್ಲಿ ನಿಮಗಾಗಿ ಕೆಲವು ಪ್ರಶ್ನೆಗಳಿವೆ ಅಂದಾರ. ಇದೊಂದು ಪ್ರಶ್ನೆ ಕೊಟ್ಟಾರ, 30 ಬಾರಿಯಷ್ಟೇ ಗುಂಡಿಯನ್ನು ಒತ್ತೋದ್ರ ಮೂಲಕ. ಯಾಕಂದ್ರೆ ಯಾವ ಸಂಖ್ಯೆಯನ್ನ ಕೊಟ್ಟಿಲ್ಲ ಅವರು, ಅಂದ್ರೆ ಇಲ್ಲಿ ಕೊಟ್ಟಿದಾರ 1, 10, 100, 1000, 10,000, ಲಕ್ಷದ ಗುಂಡಿಗಳದಾವ. ಇವುಗಳನ್ನ 30 ಸಂಖ್ಯೆಯನ್ನು ಒತ್ತೋದ್ರ ಮೂಲಕ ನೀವು ಮಾಡಬಹುದಾದ 3 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಯಾವುದು ವಿದ್ಯಾರ್ಥಿಗಳೇ? ನಾವು ದೊಡ್ಡ ಸಂಖ್ಯೆನ ಈ ರೀತಿಯಾಗಿ ಮಾಡಬಹುದು. ಇಲ್ಲಿ ನೋಡಿ, ಒಂದು 100ರ ಗುಂಡಿಯನ್ನ ನಾವೇನ್ ಮಾಡೋಣ, 9 ಬಾರಿ ಒತ್ತೋಣ, 900 ದೊರೆಯುತ್ತೆ. ಹಾಗೆ 10ರ ಗುಂಡಿಯನ್ನ 8 ಬಾರಿ ಒತ್ತೋಣ, 8 ಬಾರಿ ಒತ್ತೋಣ, 80 ದೊರೆಯುತ್ತೆ ವಿದ್ಯಾರ್ಥಿಗಳೇ. ಹಾಗೆ 1ರ ಗುಂಡಿಯನ್ನ 13 ಬಾರಿ ಒತ್ತೋಣ, 13 ದೊರೆಯುತ್ತೆ ವಿದ್ಯಾರ್ಥಿಗಳೇ. ಈಗ ನಮಗೆ ಏನಾಗುತ್ತೆ, ದೊಡ್ಡ ಸಂಖ್ಯೆ ಸಿಗುತ್ತೆ. ಅಕಸ್ಮಾತ್ ನಾವು ಕೆಲವೊಮ್ಮೆ ಹೀಗೆ ಅನ್ಬೋದು ವಿದ್ಯಾರ್ಥಿಗಳು, ಕೆಲವೊಬ್ರು ಏನು 999 ಬರುತ್ತಲ್ಲ ಅಂತ ಅನ್ಬೋದು. ನೋಡಿ 999ಕ್ಕೆ 100 ಗುಂಡಿಯನ್ನ 9 ಸಾರಿ ಒತ್ತಬೇಕಾಗುತ್ತೆ. ಹಾಗೆ 10ರ ಗುಂಡಿಯನ್ನ 9 ಸಾರಿ ಒತ್ತಬೇಕಾಗುತ್ತೆ. ಹಾಗೆ 1ರ ಗುಂಡಿಯನ್ನ 9 ಸಾರಿ ಒತ್ತಬೇಕಾಗುತ್ತೆ. ಅಂದ್ರೆ ಏನಾಗುತ್ತೆ, 999 ಆಗುತ್ತೆ. ಆದ್ರೆ ಗುಂಡಿಗಳು ಎಷ್ಟು ಒತ್ತದಾಗುತ್ತೆ,
27 ಆಗುತ್ತೆ. ಆದ್ದರಿಂದ ವಿದ್ಯಾರ್ಥಿಗಳೇ ನಾವು 30 ಗುಂಡಿಯನ್ನ ಹೊತ್ತಬೇಕಾದ್ರೆ ಇಲ್ಲಿ ನೋಡ್ರಿ 30 ಗುಂಡಿಗಳಾಗುತ್ತೆ. ನಮ್ಮ ದೊಡ್ಡ ಸಂಖ್ಯೆ ಯಾವ್ದಾಗುತ್ತೆ? 983 ಆಗುತ್ತೆ. ಅಂದ್ರೆ ದೊಡ್ಡ ಸಂಖ್ಯೆ ಯಾವುದು? 983. ಇಲ್ಲಿ ಬರೆಯೋಣವಾ? ಸರಿ, ಇಲ್ಲಿ ಬರ್ತೀನಿ. 983 ದೊಡ್ಡ ಸಂಖ್ಯೆ. ಹಾಗೆ ಚಿಕ್ಕ ಸಂಖ್ಯೆ 3 ಅಂಕೆ ಚಿಕ್ಕ ಸಂಖ್ಯೆಯನ್ನ ನೋಡೋಣ ವಿದ್ಯಾರ್ಥಿಗಳೇ. ನೀವು ಮಾಡಬಹುದಾದ 3 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಯಾವ್ದಾಗುತ್ತೆ ಅಂದ್ರೆ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, 10 ಗುಂಡಿಯನ್ನ 8 ಹೊತ್ತೋಣ. ಎಷ್ಟಾಗುತ್ತೆ? 80 ಆಗುತ್ತೆ. ಇನ್ನ ನಮಗೆ 22 ಗುಂಡಿಗಳು ಬೇಕು. ನಾವು 1 ಗುಂಡಿಯನ್ನ 22 ಸರಿ ಹೊತ್ತೋಣ. ಅವಾಗ ಎಷ್ಟಾಗುತ್ತೆ? 22 ಆಗುತ್ತೆ. ನಮ್ದು ಎಷ್ಟು ಸರಿ ಹೊತ್ತಿದಾಗ ಆಯ್ತು? 30 ಬಾರಿ ಹೊತ್ತಿದಾಗ ಆಯ್ತು. 102 ಆಗುತ್ತೆ ವಿದ್ಯಾರ್ಥಿಗಳೇ. ಅತಿ ಚಿಕ್ಕ ಸಂಖ್ಯೆ ನಮ್ಗೆ ಇದ್ರಾಗ ಸಿಗೋದು 102. ಅಕಸ್ಮಾತ್ ನೀವು ಅನ್ಬೋದು ಆ 3 ಅಂಕಿಯ ಚಿಕ್ಕ ಸಂಖ್ಯೆ 100, ಅದನ್ನ ಪಡ್ಕೋಬೇಕಾದ್ರೆ ನಾವೇನ್ ಮಾಡ್ಬೇಕು? ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಈಗ ನಾವು 8 10 ಹೊತ್ತಿದೀವಪ್ಪ, 80 ಆಯ್ತು. ಈಗ 1 20 ಸಾರಿ 1 ಹೊತ್ತಿದೀವಪ್ಪ, 20 ಆಯ್ತು. 100 ಸಿಕ್ತು. ಇಲ್ಲ ನಂಗಿಲ್ಲ. ಆದ್ರೆ ಇಲ್ಲಿ ಗುಂಡಿಯನ್ನು ಹೊತ್ತೋದು ಎಷ್ಟಾಗುತ್ತೆ? 28 ಗುಂಡಿಗಳನ್ನ ನಾವು ಹೊತ್ತಬೇಕಾಗುತ್ತೆ. 28 ಗುಂಡಿಗಳನ್ನ ಹೊತ್ತಿದಾಗ ನಮಗ ಈ 100 ಸಿಗುತ್ತೆ. 30 ಗುಂಡಿಗಳನ್ನ ನಾವು ಹೊತ್ತಬೇಕಾದ್ರೆ ನೀವು ಸರಿಯಾಗಿ 30 ಬಾರಿ ಅಷ್ಟೇ ಗುಂಡಿಗಳನ್ನ ಹೊತ್ತಬೇಕಂದಾರ ಅಂದ್ರೆ 30 ಬಾರಿ ಹೊತ್ತಬೇಕು. 30 ಬಾರಿ ಹೊತ್ತಬೇಕಿತ್ತಂದ್ರ ನಮಗ ಹೇಗೆ ಸಿಗುತ್ತೆ ಅದನ್ನ ನಾ ಇಲ್ಲಿ ಹೇಳಿದ್ದೀನಿ ವಿದ್ಯಾರ್ಥಿಗಳು. ನಿಮ್ಗೆ 10 ಗುಂಡಿಯನ್ನ 8 ಬಾರಿ ಹೊತ್ತಬೇಕು. ಹಾಗೆ 1 ಗುಂಡಿಯನ್ನ 22 ಬಾರಿ ಹೊತ್ತಿದಾಗ ನಮಗೆ 102 ದೊರೆಯುತ್ತೆ ವಿದ್ಯಾರ್ಥಿಗಳೇ. ನಾವು 30 ಬಾರಿ ಅದನ್ನ ಹೊತ್ತಿದಾಗ ಆಗುತ್ತೆ. ಸರಿ ವಿದ್ಯಾರ್ಥಿಗಳೇ, ಇಲ್ಲಿ ಬಿ ನೋಡಿ, 997 25 ಬಾರಿ ಗುಂಡಿ ಒತ್ತುವುದರಿಂದ ಮಾಡಬಹುದು. ಗುಂಡಿಗಳನ್ನು ಬೇರೆ ಬೇರೆ ಸಂಖ್ಯೆಗಳಲ್ಲಿ ಒತ್ತುವುದರಿಂದ 997 ಪಡೆಯಬಲ್ಲಿರಾ ಅಂದ್ರೆ ಯಾವುವು? ಇಂಥ ಪ್ರಶ್ನೆಗಳನ್ನ ಸೂಚಿಸಿ ನಿಮ್ಮ ಫ್ರೆಂಡ್ಶಿಪ್ ನಲ್ಲಿ ನೀವು ಮಾಡಬೇಕು. ಇದನ್ನೊಂದು ನೋಡೋಣ ಯಾವುದು ಅನ್ನೋದನ್ನ. ವಿದ್ಯಾರ್ಥಿಗಳೇ, ನಾವು ಇದನ್ನ ಪಡಿಬಹುದು. ಇದನ್ನ ಈ 997 ಹೇಗೆ? ಈಗ 100ರ ಗುಂಡಿಯನ್ನ 9 ಬಾರಿ ಒತ್ತೋಣ, 93 ಆಗುತ್ತೆ. ಹಾಗೆ 10ರ ಗುಂಡಿಯನ್ನ 9 ಬಾರಿ ಒತ್ತೋಣ, 9 ಆಗುತ್ತೆ. ಹಾಗೆ 1ರ ಗುಂಡಿಯನ್ನ 7 ಬಾರಿ ಒತ್ತೋಣ, 7 ಆಗುತ್ತೆ. ಆಗ 997 ಆಗುತ್ತೆ. 9 9 18 ಆಯ್ತು. 18 ಗುಂಡಿ ಆಯ್ತು. 9 9 18 ಗುಂಡಿ, 18 7 25 ಆಗುತ್ತೆ. 25 ಗುಂಡಿ ಅನ್ನುತ್ತೀರಾ, ಇದು ಬರುತ್ತೆ ವಿದ್ಯಾರ್ಥಿಗಳೇ. ಹೀಗೆ ನೀವು ನಿಮ್ಮ ಬುದ್ಧಿಶಕ್ತಿಯನ್ನ ಹೊರಗೆ ಹಚ್ಚುತ್ತಾ ಇಂಥ ಬೇರೆ ಬೇರೆ ಪ್ರಶ್ನೆಗಳನ್ನ ಸೃಜಿಸಿ ಪ್ರಾಕ್ಟೀಸ್ ಅನ್ನ ಮಾಡಬಹುದು ವಿದ್ಯಾರ್ಥಿಗಳೇ. ಈಗ ಮುಂದೆ ನೋಡಿ, ಇಲ್ಲೊಂದು ಕೊಟ್ಟಿದ್ದಾರ. ಇದನ್ನ ಯಾವ ರೀತಿಯಾಗಿ ನಾವು ಮಾಡಬಹುದು ಅನ್ನೋದನ್ನ ಅವರು ಮತ್ತೊಂದು ರೀತಿಯೊಳಗೂ ಕೂಡ ನಿಮಗೆ ತಿಳಿಸಿದಾರ. ಈಗ ಸಾಧ್ಯವಾದಷ್ಟು ಕೆಲವೇ ಗುಂಡಿಗಳನ್ನು ಒತ್ತುವುದರಿಂದ 8300 ಈ ಸಂಖ್ಯೆಗಳನ್ನು ಹೇಗೆ ಪಡೆಯಬಹುದು ಅಂದಾರ. ಇದನ್ನ ನಾವು 8300 ಇಲ್ಲೇ ನಾವು ಮಾಡಿಬಿಡ್ತೇವೆ ನೋಡಿ ವಿದ್ಯಾರ್ಥಿಗಳೇ. 8300 ನಾವು ಹೆಂಗ್ ಪಡಿಬಹುದು? ಇಲ್ಲಿ 1008 100 3 ಆಟೋಮೆಟಿಕ್ ಆಗಿ 8300 ದೊರೆಯುತ್ತೆ ವಿದ್ಯಾರ್ಥಿಗಳೇ. ಅಥವಾ ಇದನ್ನೇ ಮಾಡಬಹುದು, 100ರ ಗುಂಡಿಗಳನ್ನ 83 ಬಾರಿ ಒತ್ತಿಬಿಟ್ಟಿದ್ರೆ 8300 ನಮ್ಗೆ ಏನಾಗುತ್ತೆ? ದೊರೆಯುತ್ತೆ ವಿದ್ಯಾರ್ಥಿಗಳೇ. ಈಗ ಇಲ್ಲಿ ಏನ್ ಹೇಳ್ತಾರ? 5072 ಪಡೆಯಲು 23 ಬಾರಿಗಿಂತ ಕಡಿಮೆ ಬಾರಿ ಗುಂಡಿಗಳನ್ನ ಒತ್ತುವ ಮತ್ತೊಂದು ಕ್ರಮವಿದೆ. ಇಲ್ಲಿ ನೋಡಿ, ಅವ್ರು 23 ಬಾರಿ ಒತ್ತಾರ. ಇದನ್ನ ಬಿಟ್ಟು ಇದಕ್ಕಿಂತ ಕಡಿಮೆ ಒತ್ತುವಂತ ಮತ್ತೊಂದು ಕ್ರಮ ಏನಾರ ಐತ್ನ ಅಂತಾರೋ ಇದೇ ವಿದ್ಯಾರ್ಥಿಗಳೇ. ಇಲ್ಲಿ ನೋಡಿ, ಇದನ್ನ 5 ಸಾರಿನೇ ಒತ್ತೋಣ. 5000 ಆಗುತ್ತೆ. ಆ ನಂತರ ನಾವೇನ್ ಮಾಡೋಣ? ಇದನ್ನ 7 ಬಾರಿ ಒತ್ತೋಣ. ಅಂದ್ರೆ ಎಷ್ಟಾಗುತ್ತೆ? 12 5 70 ಆಗುತ್ತೆ. ಇದನ್ನ ಕೇವಲ 2 ಬಾರಿ ಒತ್ತಿದೀವಿ ಅಂದ್ರೆ ಇದೇನಾಗುತ್ತೆ ವಿದ್ಯಾರ್ಥಿಗಳೇ? 14 ಬಾರಿ ಒಳಗ 14 ಬಾರಿ ಗುಂಡಿಯನ್ನು ಒತ್ತುವುದರ ಮೂಲಕ ನಾವೇನ್ ಮಾಡ್ಬೋದು? 5072 ಪಡ್ಕೋಬಹುದು ವಿದ್ಯಾರ್ಥಿಗಳೇ. ಇಲ್ಲೊಂದು ಕಂಡು ಹಿಡಿಯೋದಿದೆ. ಇಲ್ಲಿ ನೋಡಿ,
ಹಿಂದಿನ ಅಭ್ಯಾಸದಲ್ಲಿ ನೀಡಿರುವ ಸಂಖ್ಯೆಗಳಿಗೆ ಗುಂಡಿಗಳನ್ನು ಅತಿ ಕಡಿಮೆ ಬಾರಿ ಒತ್ತುವುದರಿಂದ ಪ್ರತಿ ಸಂಖ್ಯೆಯನ್ನು ಹೇಗೆ ಪಡೆಯಬಹುದು ಎಂಬುದನ್ನು ಕಂಡುಹಿಡಿಯಿರಿ ಮತ್ತು ಬೀಜೋಕ್ತಿಯನ್ನ ಬರೆಯಿರಿ ಅಂತಾರ. ವಿದ್ಯಾರ್ಥಿಗಳೇ, ಇದನ್ನ ಈಗಾಗಲೇ ನಾವು ಏನ್ ಮಾಡಿದೇವಪ್ಪ ಅಂದ್ರ ಬರ್ದಿದ್ದೀವಿ. ಇಲ್ಲಿ ನೋಡಿ, ಇದೇ ಹಿಂದಿನ ಅಭ್ಯಾಸ ಅತಿ ಕಡಿಮೆ ಬಾರಿ. ಇಲ್ಲಿ ನೋಡಿ, ಎರಡೇ ಬಾರಿ. ಯಾಕಂದ್ರೆ 1000 ಸ್ಥಾನ 100 ಸ್ಥಾನ, 1000 ಮತ್ತು 100 ಇದು ಹಿಂದೂ ಪದ್ಧತಿ ಒಳಗೆ ಬರುತ್ತೆ. ಇಲ್ಲಿ ನೋಡಿ, ಅತಿ ಕಡಿಮೆ ಬಾರಿ ಇಲ್ಲಿದೆ, ಅತಿ ಕಡಿಮೆ ಬಾರಿ ಇಲ್ಲಿದೆ. ಬರೀ 1000 100 ಪಿಡಿ. ಇನ್ನ ಇಲ್ಲಿ ಬಂತು, ಅತಿ ಕಡಿಮೆ ಬಾರಿ ಇಲ್ಲೇ ಇದೆ ನೋಡಿ, 1000 100. ಹಾಗೆ ಇಲ್ಲಿಯೂ ಕೂಡ ಏನಿದೆ, ಅತಿ ಕಡಿಮೆ ಬಾರಿಗೆ ಒತ್ತಿದಂತದ್ದು ಗುಂಡಿಗಳಿವೆ. ಅಂದ್ರೆ ನಾವು ಹೆಚ್ಚಿನ ಸ್ಥಾನ ಅಂದ್ರೆ ಹೆಚ್ಚಿನ ಸೊನ್ನೆ ಬರುವಂತ ಸ್ಥಾನಗಳು ಅಂದ್ರೆ 10,000 ಲಕ್ಷ ಇತ್ತಪ್ಪ ಅಂದ್ರ, ಇದು ಲಕ್ಷ ಐತಿಪ್ಪ ಅಂದ್ರ ಇದನ್ನ ನಾವು ಮೊದಲೇ ಲಕ್ಷ ತಗೊಂಡಿವಿ ಅಂದ್ರೆ ನೋಡಿ 3 ಲಕ್ಷ ಹೋಗಿಬಿಡುತ್ತೆ. ಆಮೇಲೆ 10,000 ತಗೊಂಡಿವಿ ಅಂದ್ರೆ ಆಮೇಲೆ 1000. ಏನಾಗುತ್ತೆ, ಕಡಿಮೆ ಗುಂಡಿಗಳನ್ನ ಒತ್ತುವುದರ ಮೂಲಕ ನಮಗೆ ಹೆಚ್ಚಿನ ಸಂಖ್ಯೆಯನ್ನ ಭಾರತೀಯ ಪದ್ಧತಿಯೊಳಗ ಪಡೆದುಕೊಳ್ಳೋದಕ್ಕ ಸಹಾಯ ಆಗುತ್ತೆ. ವಿದ್ಯಾರ್ಥಿಗಳೇ, ಇದೇ ಹಿಂದಿನ ಅಭ್ಯಾಸ. ಹಿಂದಿನ ಅಭ್ಯಾಸಕ್ಕೆ ಸಂಬಂಧಪಟ್ಟಂತ ಕಡಿಮೆ ಗುಂಡಿಯನ್ನ ಒತ್ತುವುದರ ಮೂಲಕ ಮಾಡಿದಂತ ಸಂಖ್ಯೆಗಳು. ಒಂದು ಎಕ್ಸಾಂಪಲ್ ಅನ್ನ ನಾವು ಬೇಕಾದ ನೋಡೋಣ. ನೋಡಿ ವಿದ್ಯಾರ್ಥಿಗಳೇ, ಹಿಂದಿನ ಅಭ್ಯಾಸದಲ್ಲಿ ನೀಡಿರುವ ಸಂಖ್ಯೆಗಳಿಗೆ ಗುಂಡಿಗಳನ್ನು ಅತಿ ಕಡಿಮೆ ಬಾರಿ ಒತ್ತುವುದರಿಂದ ಅಂದ್ರ ಇವು ಹಿಂದಿನ ಅಭ್ಯಾಸದಲ್ಲಿ ನೀಡಿರುವಂತ ಸಂಖ್ಯೆಗಳಾಗಿವೆ. ಅತಿ ಕಡಿಮೆ ಬಾರಿಗೆ ನೋಡಿ, ಇಲ್ಲಿ 8300 ಇದೆ. 8 ಗುಣಾಕಾರ 1000 ಪ್ಲಸ್ 3 ಗುಣಾಕಾರ 100. ಅಂದ್ರ ವಿದ್ಯಾರ್ಥಿಗಳು, ಇದನ್ನ ನಾವು ನಮ್ಮ ಹಿಂದೂ ಪದ್ಧತಿಯೊಳಗೆ ಯಾವ ರೀತಿ ಬರೀಬಹುದಪ್ಪ ಅಂದ್ರ 8300. ಅಂದ್ರೆ ಮೊದಲು 3 ಸ್ಥಾನ ಬಿಟ್ಟು ಆ ನಂತರ ನಾವು ಕಾಮನ್ ಕೊಡ್ಬೇಕಾಗುತ್ತೆ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ 4 ಗುಣಾಕಾರ 10,000 ಪ್ಲಸ್ 6 ಗುಣಾಕಾರ 100 ಪ್ಲಸ್ 2 ಗುಣಾಕಾರ 10 ಪ್ಲಸ್ 9 ಗುಣಾಕಾರ 1. ಇದನ್ನು ನಾವು ಈ ರೀತಿಯಾಗಿ ಬರೀಬಹುದು ವಿದ್ಯಾರ್ಥಿಗಳೇ, 40,629. ಹಾಗೆ ಇಲ್ಲಿಗೆ ಬರೋಣ. 5 ಗುಣಾಕಾರ 10,000 ಪ್ಲಸ್ 6 ಗುಣಾಕಾರ 1,000 ಪ್ಲಸ್ 3 ಗುಣಾಕಾರ 100 ಅಂದ್ರೆ 100 3 ಗುಂಡಿ ಹೊತ್ತೋದು ಪ್ಲಸ್ 5 10 5 ಗುಂಡಿ ಹೊತ್ತೋದು ಪ್ಲಸ್ 1 4 ಗುಂಡಿ ಹೊತ್ತೋದು. ವಿದ್ಯಾರ್ಥಿಗಳೇ, ಇದನ್ನ ನಾವು ಈ ರೀತಿಯಾಗಿ ಬರೀಬಹುದು. 56,354. ಹಾಗೆ ಮುಂದಿನ ಸಂಖ್ಯೆಗಳನ್ನು ಕೂಡ ನೋಡಿ ವಿದ್ಯಾರ್ಥಿಗಳೇ. ಈ ರೀತಿಯಾಗಿ ನಾವು ಕಡಿಮೆ ಅಂದ್ರೆ 6 6 12 12 6 18 24 30 ಗುಂಡಿಯನ್ನ ಒತ್ತುವುದರಲ್ಲಿ ನಾವು ಏನ್ ಮಾಡ್ಬೋದು, 66,666 ಪಡಿಬಹುದು. ಹೀಗೆ 3,67,818 106 9 9 7 16 16 8 24 24 25 26 27 28 ಗುಂಡಿಯನ್ನು ಒತ್ತುವುದರೊಳಗ ನಾವೇನ್ ಮಾಡ್ಬೋದು, 3,67,813 ಕೂಡ ನಾವು ಪಡಿಬಹುದು. ವಿದ್ಯಾರ್ಥಿಗಳೇ, ಪ್ರತಿ ಸಂಖ್ಯೆ ಅದಕ್ಕೆ ಸಂಬಂಧಿಸಿದ ಅತಿ ಕಡಿಮೆ ಬಾರಿ ಗುಂಡಿಗಳನ್ನು ಒತ್ತುವುದಕ್ಕೂ ಯಾವ್ದಾದ್ರು ಸಂಬಂಧವನ್ನ ಗಮನಿಸಿದಿರಾ ಅಂತಾರೆ. ಹೌದು, ಗಮನಿಸಿದೀವಿ. ಏನ್ ಒತ್ತಿದೀವಪ್ಪ ಅಂದ್ರ ಸ್ಥಾನ ಬೆಲೆಗಳು ಜಾಸ್ತಿ ಆದವು ವಿದ್ಯಾರ್ಥಿಗಳೇ, ಸ್ಥಾನ ಬೆಲೆಗಳು ಜಾಸ್ತಿ ಆದವು. ಈಗ ನಾವು 100 ಗುಂಡಿಯನ್ನ 50 ಸಾರಿ ಒತ್ತೋದ್ರ ಬದಲಿ 1000 ಗುಂಡಿಯನ್ನ ನಾವೇನ್ ಮಾಡ್ತೀವಿ, 1000 ಗುಂಡಿಯನ್ನ ನಾವು ಕೇವಲ 5 ಬಾರಿಯನ್ನ ಒತ್ತೇವೆ. 50 ಬಾರಿ ಹೆಚ್ಚಾಗುತ್ತೆ, 5 ಬಾರಿ ಕಡಿಮೆ ಆಗುತ್ತೆ. ಅಂದ್ರೆ ಸ್ಥಾನ ಬೆಲೆಗಳ ಜಂಪು, ಸ್ಥಾನ ಬೆಲೆಗಳು ಹೆಚ್ಚಳ ಆಗುತ್ತೆ. ಅದನ್ನು ನಾವು ಗಮನಿಸ್ತೇವೆ. ಅತಿ ಕಡಿಮೆ ಸಂಖ್ಯೆಯಲ್ಲಿ ಗುಂಡಿಗಳನ್ನು ಒತ್ತುವುದನ್ನು ನೀವು ಗಮನಿಸಿದಲ್ಲಿ ಆ ಸಂಖ್ಯೆಗಳಿಗೆ ಭಾರತೀಯ ಸ್ಥಾನ ಬೆಲೆಯ ಕ್ರಮವನ್ನು ಬರೆಯಿರಿ. ಇದು ಏಕೆ ಹೀಗೆ ಎಂಬುದನ್ನು ನೋಡಿ. ಹಾಗೆ ಒಂದು ನಾವು ವಿದ್ಯಾರ್ಥಿಗಳೇ, ಇಲ್ಲಿ ಎಕ್ಸಾಂಪಲ್ಗೆ ನಾವು 3,67,813 ತಗೊಂಡಿವಿ. ನೋಡಿ, ಭಾರತೀಯ ಸ್ಥಾನ ಬೆಲೆಯ ಕ್ರಮವನ್ನು, ಇದು ಭಾರತೀಯ ಸ್ಥಾನ ಬೆಲೆ ಕ್ರಮ ನೋಡಿ. ಬಿಡಿ 10 100 1000 10,000 ಲಕ್ಷ
ಇದು 3,67,813 ಅಂದ್ರೆ ಭಾರತೀಯರ ಸ್ಥಾನದೊಳಗ ಮೊದಲ 3 ಅಂಕಿಯನ್ನ ಅಂದ್ರೆ 100 ಸ್ಥಾನ ಬಿಟ್ಟು ಒಂದು ಕಾಮ ಕೊಡ್ತಾರ. ಆಮೇಲೆ 10,000, ಆಮೇಲೆ 10,00,000, ಹೀಗೆ ಕೋಟಿ, ಈ ರೀತಿಯಾಗಿ ಭಾರತೀಯ ಪದ್ಧತಿಯೊಳಗೆ ಹೋಗುತ್ತೆ ವಿದ್ಯಾರ್ಥಿಗಳೇ. ಇಲ್ಲಿವರೆಗೂ ಈ ವಿಡಿಯೋವನ್ನ 1.2 ವರೆಗಿನ ಅಭ್ಯಾಸಗಳನ್ನ ನೋಡಿದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ. ಹಾಗೆ ಮುಂದಿನ ಈ ಕೋಟಿಗಳು ಮತ್ತು ಕೋಟಿಗಳಷ್ಟು ಈ ಅಂಶಗಳು ನಿಮ್ಗೆ ಅವಶ್ಯಕತೆ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ 2ನೇ ವಿಡಿಯೋದಲ್ಲಿ ಎಲ್ಲ ಅಂಶಗಳನ್ನ ನಾವು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿ ನಿಮ್ಗೆ ತಿಳಿಸುತ್ತಾ ಥ್ಯಾಂಕ್ ಯು.